ಮಿಸ್ ಆಗಿ ಕೆಳಗೆ ಹೋಗೋ ಟೈಮಲ್ಲಿ ಯಾರಾದರೂ ಹಿಡ್ಕೊಂಡ್ರೆ ಏನಕ್ಕೆ ಲೇಟು ಅಂತ ಅಂದರೆ ಓ ಮೈ ಗಾಡ್ ಕಂಪ್ಲೀಟ್ಲಿ ಫಾಗ್ಡ್ ಅಪ್. ಸಿಯ ಏನೊಂದು ಫುಲ್ಲು ಅವರೆಲ್ಲ ಎಲ್ಲಿ ಹೋದರು? ಸೊ ಇಲ್ಲಿ ಮಾಣಿಕ್ಯದಾರ ಫುಲ್ಲು ಫಾಗಿಂದ ಕವರ್ ಆಗೋಗಿದೆ. ಸ್ವಲ್ಪ ಸುಮಾರು ಆಫ್ ರೋಡಿಂಗ್ ಇದೆ. ಆಸೆ ತಗೊಂಡು ಆಫ್ ರೋಡಿಂಗೆಲ್ಲ ಮಾಡ್ತಿದ್ದೀವಿ ನಾವೀಗ. ಸೊ ಇಟ್ಸ್ ಟೈಮ್ 7:05 ಇಷ್ಟೊತ್ತಿಗೆ ಬಂದರೆ ಈ ಥರ ವ್ಯೂ ಕಾಣಿಸುತ್ತೆ. ಈಗ ಮುಂದೆ ಹೋಗ್ತಿರೋದು R15, ಇಲ್ಲಿ RC, ಹಿಂದೆ ಅಡ್ವೆಂಚರ್ 390. ನೋಡೋಣ ಇನ್ನೂ ಎಷ್ಟು ಚೆನ್ನಾಗಿದೆ ಅಂತ ಮುಂದೆ. ಮಿಕ್ಕಿದ 3 ಇನ್ನೂ 3 ಬೈಕ್ ಎಲ್ಲೋ ಹೋಯ್ತೋ ಗೊತ್ತೇ ಆಗಿಲ್ಲ. ಸೊ ಅವ್ರಿಗೆ ಹುಡ್ಕೊಂಡೇ ಬಂದಿದ್ದೀವಿ ನಾವಿಲ್ಲಿಗೆ. ಅವರಲ್ಲಿ ಕೆಳಗೆ ಹೋದ್ರು ಅದನ್ನು ಎಲ್ಲೋ ಹೋದ್ರೋ ಗೊತ್ತಿಲ್ಲ. ಸೊ ಅವ್ರಿಗೆ ಈಗ ಆಫ್ ರೋಡಿಂಗ್ ಮುಗ್ದಿದೆ, ಬಟ್ ಫುಲ್ಲಿ ಕವರ್ಡ್ ವಿತ್ ಫಾಗ್ಸ್ ಅಂತ. ಏನು ಫಾಗ್ಸ್ ಅಪ್ಪ, ಇಂಗ್ಲೀಷು ಬರಲ್ಲ. R15 ಕಾರು ಕೆಳಗಿನ ಫೋಕಸ್ ಇದೆ. RC ಕೂಡ ಕೆಳಗೆ ಸ್ವಲ್ಪ ಫೋಕಸ್ ಇದೆ. ನನ್ನಂತೂ ಏನೂ ಫೋಕಸ್ ಇಲ್ಲ. ನಾನೇ ಲೈಟ್ ಕೆಳಗೆ ಮಾಡ್ಕೊಟ್ಟಿಲ್ವ ಅಥವಾ ಅದು ಬರೋದೇ ಹಿಂಗೆ ಗೊತ್ತಿಲ್ಲ. ನಾನು ಬೇಸಿಕಲಿ ಒಂದು ಎಲ್ಲೋ ಲೈಟ್ಸ್ ಹಾಕಬೇಕು ಇದಕ್ಕೆ, ಪ್ರಾಪರ್ ಆಗಿರೋ ಎಲ್ಲೋ ಫಾಗ್ ಲೈಟ್ಸ್, ಫಾಗಲ್ಲೆಲ್ಲ ಕರೆಕ್ಟಾಗಿ ಕಾಣಿಸೋಕ್ಕೆ. ಓಕೆ, ಇಲ್ಲಿ ಸ್ವಲ್ಪ ಫಾಗ್ ಕಮ್ಮಿ ಆಗಿದೆ. ನೋಡೋಣ. ಇಲ್ಲಿ ಫಾಗ್ ಕಮ್ಮಿ ಆಗಿದೆ. ಅವರಲ್ಲಿ ಟ್ಯಾಕ್ಸಿ ಅವ್ರು ಹೇಳಿದ್ರು ಬಿಡಲ್ಲ ಅಂತ. ಬಟ್ ಇಲ್ಲೆಲ್ಲ ಬಿಡ್ತಾ ಇದ್ದಾರೆ. ಫಾಗ್ ಕಂಪ್ಲೀಟಾಗಿ ಕಮ್ಮಿ ಆಗಿದ್ದಿಲ್ಲ. we are finally here. Finally. It will come really good. I clicked some. This is looking so good. ಸೊ ಎಲ್ಲರೂ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅವ್ರನ್ನ ಹುಡುಕ್ತಾ ಇದ್ದೀವಿ. ಸೊ ಇಲ್ಲೆಲ್ಲೋ ವಾಯ್ಸ್ ಕೇಳ್ತಾ ಇದೆ. ಇಲ್ಲಿಂದ ಕೆಳಗಿರಬೇಕು. ನೋಡೋಣ. ನಮ್ಮರೇನೋ ಇದು? ಯಾವ ಭಾಷೆ ಮಾತಾಡ್ತಾ ಇರೋದು? ಬೇರೆ ಭಾಷೆ, ಮರಾಠಿ. ಮತ್ತು ನಮ್ಮವ್ರು ಎಲ್ಲೋದ್ರು? ನಮ್ಮವ್ರು ಗೊತ್ತಿಲ್ಲ ಎಲ್ಲೋದ್ರು ಅಂತ. ಬೇರೆಯವ್ರು ಯಾರೋ. ಯಾರು ಗುರು ಅದು?
ಅವ್ರು ಕಾಲ್ ಹೋಗ್ತದಲ್ಲ, ಕಾಲ್ ಹೋಗ್ತಿಲ್ಲಾಗಿತ್ತಲ್ಲ, I'll do normal call. ನಾರ್ಮಲ್ ಕಾಲೇ ಹೋಗ್ತಿಲ್ಲಾಗಿತ್ತು. Mine is going. ನೋಡು I hear some footsteps. ಐ ಡೋಂಟ್ ಹಿಯರ್ ಎನಿಥಿಂಗ್. ನನಗೆ ಇದೇನು ಗೊತ್ತಾಗಲ್ಲ. ದೇ ಆರ್ ದೇರ್ ಬ್ರೋ. ಎಲ್ಲಿದ್ರು ಐ ಸಿ ಸಮ್ ಪೀಪಲ್ ಓವರ್ ದೇರ್. ಸಿ ದೇ ಆರ್ ಓವರ್ ದೇರ್. ಲೆಟ್ಸ್ ಗೋ. ಅದು ಅವರೇನ ಅಲ್ವಾ ಅಥವಾ ಅವ್ರ ಆತ್ಮನ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ ಈಗ. ಅಲ್ಲ ಗುರು, ಫಸ್ಟ್ ವ್ಲಾಗ್ಗೆ ಈ ಥರ ಆದರೆ ಏನು ಕತೆ? Excuse me, bro. Have you seen anyone else over here? Sir? Have you seen anyone else over here? I mean, I think there are around 4 bikes. There are almost like 6-10 people downstairs. downstairs? I mean, they parked the bike over here. And Yeah, they are. They went to the falls. how to go there? ಅಲ್ಲಿ steps, the steps. This side. Oh, okay. You see there? Yeah. Left side of that center. Okay. Left side of that. There are the steps, right? To that we have to go. Okay. We were correct. ನೀನೇನೇನಲ್ಲ ಫಾಲ್ಸ್ ಹೆಂಗಿತ್ತು ಗೊತ್ತಾ? ನಾವು ಅಲ್ಲೇ ಬರ್ತಿದ್ವಿ. ಫುಲ್ ನೀರು. ಹೌದಾ? ಏನಿಲ್ಲ, ಸುಮ್ಮನೆ ಸಕ್ಕತ್ತಾಗಿತ್ತು ಅಲ್ಲಿ. ಇವ್ರು ಹಿಂಗೆ ಹೇಳ್ತಾ ಇದಾರೆ ಅಂದ್ರೆ ಅಲ್ಲಿ ನೀರೇ ಇಲ್ಲ ಅಂತ. ನಾವು ಕೋಲ್ಡ್ ವಾಟರ್ ನೋಡು, ಸ್ನಾನ ಮಾಡಿದೀವಿ ಮಗ, ನೋಡಿಲಿ ನೀರಿಲ್ಲ. ಹಾಂ ಸೀರಿಯಸ್ಲಿ ಚೆನ್ನಾಗಿದ್ಯಾ? ಸೀರಿಯಸ್ಲಿ ನೀನ್ ಮಾಡ್ತಿದ್ದು ಬಾ ಹೋಗೋಣ ಇನ್ನೊಂದ್ಸತಿ. ಹೆಂಗಿತ್ತ ಬ್ರೋ? ನೋಡ್ದಾ? Seriously? ಕೋಲ್ಡ್ ಹೆಂಗಿತ್ತಲ್ಲ ವಾಟರ್? ಬ್ರೋ ಸೀರಿಯಸ್ ಆಗಿ ಹೇಳು ಬ್ರೋ. ಕೋಲ್ಡ್ ಇದೆ. ತಮಾಷೆ ಮಾಡ್ತಿಲ್ವಾ? ಕೋಲ್ಡ್ ಇದೆ. ಜಾಸ್ತಿ ಏನಿಲ್ಲ, ಒಂದು 50 ಮೆಟ್ಲಿದೆ ಅಷ್ಟೇ. ಬಾ ಗುರು. ಇಲ್ಲಿ ಚಳಿ ಎಷ್ಟಿದೆ ಅಂದರೆ ಪಾಪ ಹುಡುಗ ನೋಡು, ಇದೆಲ್ಲ ಹಾಕ್ಕೊಂಡು ಹಿಸ್ ಕವರಿಂಗ್. ಒಂದು ಬಿಟ್ಟೇ ಹೋಗ್ಬಿಟ್ಟು ಗುರು ಎಂತ. ಈಗ ನಾವು ಒಳಗೆ ಬಿಟ್ಟು ಹೋಗಿರ್ಬೇಕೀಗ, ಮತ್ತು ಮಜಾ ಬರುತ್ತೆ. ಆಫ್ ರೋಡ್ ಮಾಡೋಷ್ಟಲ್ಲಿ ಇದ್ದೇನಾ? ಹಲೋ, ನಾನು ಇಲ್ಲೇ ಮಾಡ್ಬಲ್ಲ. ಯಾ ಸೊ ಬೇಸಿಕಲಿ ಇಲ್ಲಿ ಫಾಲ್ಸಿಗೋಸ್ಕರ ಬರ್ತಿರೋದು ನಾವು. ಆ್ಯಂಡ್ ಅಲ್ಲೇನೋ ಸುಡ್ತಾ ಇದ್ದಾರೆ, ಏನಂತ ಗೊತ್ತಿಲ್ಲ. ದೇವ್ರ ಇದು? ದಿಸ್ ಇಸ್ ದ ಫಾಲ್. ಕಾಣಿಸ್ತಿದ್ಯಾ? ಇದಕ್ಕೆ ಅವರು ಅಷ್ಟು ಬಿಲ್ಡಪ್ ಕೊಟ್ಟರು. ಫೈನಲಿ ಅಯ್ಯ ನೋಡೋಣ ಹೆಂಗಿದೆ ಅಂತ. ಲೆಟ್ಸ್ ಕೋಲ್ಡ್ ಇದೆ, ಹೆವಿ ಕೋಲ್ಡ್ ಇದೆ ಗುರು, ಲಿಟ್ರಲಿ ಹೆವಿ ಕೋಲ್ಡ್ ಇದೆ. ಮುಖಕ್ಕಾರ ಒಂದ್ಸಲ ಹಾಕೋಬರ್ತೀನಿ. ಹಾಂ ನೈಸ್. ಇದು ಶೂ ಗಲೀಜಾಗತ್ತೆ, ನೋಡ್ಕೊ. Yeah, it is. It's really good. How is it? Really cold, but it's good. ಮುಂದೇನಿದೆ ಅಲ್ಲಿ ಏನಿದೆ ಚಲೇ ಫಾಲ್ಸ್ ಅಂಡ್ ದ ವ್ಯೂ. Yeah, look at this view. I don't know whether you can see it in camera. Look at this. I switched on night mode also, and this is crazy. चला
ಲಿಟ್ರಲಿ ಅದೆಲ್ಲ ಶೇಕ್ ಆಗ್ದಂಗೆ ಕಾಣಿಸ್ತಿದೆ ನನಗೆ ಅಲ್ಲ ಹಾಂ ಲವ್ ನಂಗೆ ಕಣ್ಣಿಗೆ ಕಾಣಿಸಿರೋದು ಆ ಥರ ಚಲೋ ಇಟ್ ವಾಸ್ ಒನ್ ಆಫ್ ದ ಫನ್ ಅಡ್ವೆಂಚರ್ ಐ ಹ್ಯಾಡ್ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಸೊ ಯು ಶುಡ್ ಆಲ್ಸೋ ಟ್ರೈ ಒನ್ಸ್ ನಾವು ಆ ಟ್ಯಾಕ್ಸಿ ಡ್ರೈವರ್ ಹೇಳಿದ್ದು ಕೇಳ್ಕೊಂಡು ಸುಮ್ಮನೆ ಹೋಗಿದ್ರೆ ಎಸ್ ಟೋಟ್ಲಿ But that ride, that ಫಾಗ್ fog was ಮಿಸ್ ಆಗಿ ಕೆಳಗೆ ಹೋಗೋ ಟೈಮಲ್ಲಿ ಅದು ಮಾಡ್ಕೊಳ್ಳಿ ಮಿಸ್ ಆಗಿ ಕೆಳಗೆ ಹೋಗೋ ಟೈಮಲ್ಲಿ ಯಾರಾದ್ರೂ ಹಿಡ್ಕೊಂಡ್ರೆ ಏನಕ್ಕೆ ಲೇಟು ಅಂತಂದ್ರೆ ಮೇಲೋದ್ಮೇಲೆ ಗಾಡಿ ಆಫ್ ಆಗಿತ್ತು ಆನ್ ಆಗ್ತಿರ್ಲಿಲ್ಲ ಹೀಟ್ ಆಗಿ ಅದಕ್ಕೆ 1 hour ಇಂದ accident ಆಗಿತ್ತು. ಅದೇ ಅದು ಕೂಲ್ ಆಗೋವರ್ಗು ಇವಂದೇ ಗಾಡಿ ಆಗೋವರ್ಗು ಇದ್ದು ಈಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಬಂದಿದೀವಿ ಅಂತ ಹೇಳ್ಬೇಕು. ಹಾಂ ಸರಿ ಯಾವ ಗಾಡಿ? ಇವಂದು GT 650 ಅಷ್ಟು ವಿಡಿಯೋ ಇದೆಯಲ್ಲ? ಇಲ್ಲ ಅದು ಕರೆಕ್ಟ್ ಆಯ್ತಲ್ಲ ಎಕ್ಸಾಸ್ಟ್. ಅಲ್ಲ ವಿಡಿಯೋ ಇದೆಯಲ್ಲ, ವಿಡಿಯೋ ಇದೆಯಾ? ಇದೆ ಅಂದ್ಕೊಂಡಿದ್ದೀನಿ. ಇರ್ಲಿ ನಡೆಯುತ್ತೆ, ಅವ್ರಿಗೆ ಅರ್ಥ ಆಗುತ್ತೆ ಈ ರೋಡ್ ಅಲ್ವಾ, ಹೀಟ್ ಆಗೇ ಆಗುತ್ತೆ. ಈಗ ಏನಂತ ಹೇಳಿದ್ರು? ಯಾವ ಇವೆಲ್ಲ ಬ್ಯಾನರ್ ಇದ್ರೆ ಕೊಡಿ ಸರ್, ಸೈಲೆನ್ಸರ್ ತಿಕ್ಕಿಕತ್ತೀನಿ 2 ಸತಿ ಎಲ್ಲ ಆದ್ಮೇಲೆ ಅವ್ರ ಮನೆ ನಿಂತ್ಕೊಂಡ್ಬಿಟ್ಟು ಮೇಲೆ ಇದು ನಾನು ಹೇಳ್ತೀನಿ, ಅವ್ರು ನನ್ಗಿಡ್ತಾರೆ ಸೈಲೆನ್ಸರ್. ಅಲ್ಲ ಈಗ ಎಲ್ಲ ಒಟ್ಟಿಗೆ ಹೋಗೋಣ, ಒಟ್ಟಿಗೆ ಕೆಳಗೆ ಹೋಗೋಣ. ಒಬ್ರು ಮುಂದೆ ಹೋಗೋದು ಒಬ್ಬರಿಂದ ಹೋಗೋದು ಮಾಡೋದು ಬೇಡ ಅಂತ ಹೇಳಿದ್ರು. ನೀವ್ ಯಾಕೆ ಲೇಟ್ ಬಂದ್ರಿ? ಹಾಂ ನಾ ಅಲ್ಲಿ ಫೋಟೋ ತೆಗಿತಾ ಇದ್ವಿ, ಫೋಟೋ ವಿಡಿಯೋ. ಅಲ್ಲ ಕಣ, ಅಲ್ಲೂ ಹೋಗಿದ್ಯಲ್ಲ ನೀ ಸಖತ್ ಪಾಯಿಂಟ್ ಅಲ್ಲ ಫೋಟೋಗೆ. ಮಚ್ಚ ನಮ್ಮ ಜೀವ ಬಾಯಿಗೆ ಬಂದಿತ್ತು ಆ ಥರ ಹಚ್ಚಿದಲ್ಲ ಚುಬುಕ್ ಅಂತಂದು ಅನ್ಸತ್ತೆ. ಜಾಸ್ತಿ ಇಲ್ಲ ಇದು ಬರೋ ಒಂದು ಸ್ವಲ್ಪ ಟೀಗಿ ಪಾಯಿಂಟಿಂಗ್ ಸರ್. ಇಲ್ಲಿಂದ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಲಿಟ್ರಲಿ ರೋಡೇ ಕಾಣಿಸ್ತಿಲ್ಲ, ಜಸ್ಟ್ ಫಾಗ್ ಫಾಗ್ ಫಾಗ್. ಸೊ ಅದಕ್ಕೆ 32 ಅಲ್ಲಿ ಹೋಗ್ತಾ ಇದ್ದೀನಿ. ರೋಡ್ ಬೇರೆ ತುಂಬ ಚೆನ್ನಾಗಿದೆ, ರೋಡ್ ಫೋನ್ ಕರೆಕ್ಟ್ ಅನ್ಸುತ್ತೆ. ಇಲ್ಲೇ ಕೂತ್ಕೊಂಡು ಎಲ್ಲ ಆಫ್ ಆಗ್ತಾ ಇರುತ್ತೆ. ಸ್ಟ್ಯಾಂಡ್ ಇದಾಯಿತು, ಎಲ್ಲ ಬೈಕ್ ಸ್ಟಾಪ್ ಮಾಡ್ಕೊಂಡು ಒಂದು ಸುತ್ತ ನಿಂತ್ಕೊಂಡಿದ್ದೀವಿ. ಅಲ್ಲಿ ಕ್ರೇಜಿ ಸ್ಟ್ರೆಚ್ ಇತ್ತದಲ್ಲಿ, ಸ್ಟ್ರೆಚ್ ಮಾತ್ರ ಕ್ರೇಜಿ ಆಗಿತ್ತು. ಸಖತ್ ಸ್ಪಾಟ್ ಗುರು. ಓ ನಾವು ಹೋಗಿ ಟೈಮು ಹಂಗೆ ಇತ್ತು, ಫಾಗು ಮಾತ್ರ. ಅರೆ ವರ್ತ್ ಇಟ್ ಕಂಪ್ಲೀಟ್ ವರ್ತ್ ಇಟ್. ಮಜಾ ಏನು ಅಂತಂದ್ರೆ ಇಡೀ ಇದರಲ್ಲಿ ನಾನು ಒಬ್ಬರ ಫಾಗ್ ಲೈಟ್ ಇತ್ತು. ಅದೇ ಬೈಕ್ ಇಲ್ಲ. ಜಸ್ಟ್ ಲುಕ್ ಎಟ್ ದಿಸ್, ಲೈನ್ ಆಗಿ ಆಯಾವಜ ನಿಂತಿದೆ. ಎಲ್ಲ ಸಿಲ್ವರ್ ಬೇಸಿಕಲಿ ಎಲ್ಲ ಆಲ್ಮೋಸ್ಟ್. ಅದೊಂದು ಬಿಟ್ಟು ಇದು ವೈಟ್, ಇದು ಬ್ಲ್ಯಾಕ್ ಸಿಲ್ವರ್ ವೈಟ್ ಸಿಲ್ವರ್. ನೈಟ್ ರೈಡ್ ಹೆಂಗಿತ್ತು ಅಂತ ನನ್ನ ಫ್ರೆಂಡ್ಸ್ನೇ ಕೇಳೋಣ ಬನ್ನಿ. ಬಾಯ್ಸ್, ಹೌ ವಾಸ್ ಟುಡೇ? It was an amazing experience, especially reaching Baba Budangiri during the sunset and coming back in that foggy, dark drive. Fuck, that was amazing. Outstanding. Can't beat it. Damn, man, amazing. And what about you, bro? ಪದಗಳೇ ಸಿಗುತ್ತಿಲ್ಲ ವರ್ಣಿಸೋಕೆ. ಆಹಾ, ನೈಸ್ ಎಕ್ಸ್ಪೀರಿಯನ್ಸ್. ಅನುಭವ ತಗೋಬೇಕು, ನೋಡಿದ್ರೆ ಅನುಭವ ಆಗಲ್ಲ, ಹೋಗಬೇಕು. It was good. One crazy adventurous ride. ಕನ್ನಡ ಯೂಟ್ಯೂಬರ್ ಆಯ್ತು, ರೀಟೇಕ್. ಚೆನ್ನಾಗಿತ್ತು ಮಗ ರೈಡು. ಇದನ್ನು ಮರೆಯಲ್ಲ ಲೈಫಲ್ಲಿ. ನೈಟಲ್ಲಿ ಅಲ್ಲಿ ಫಾಲ್ಸ್ ನೋಡಿಕೊಂಡು, ಏನು ಕಾಣದಿದ್ರು ನೋಡಿಕೊಂಡು, ಚಳಿಲಿ. ಇಟ್ ವಾಸ್ ರಿಯಲಿ ಗುಡ್. ತುಂಬ ಚೆನ್ನಾಗಿತ್ತು. ಐ ಲವ್ಡ್ ಇಟ್. ಬೆಸ್ಟ್ ನೈಟ್ ರೈಡ್ ಅವರ್. ಇಲ್ಲಿಗಲ್ ಆಗಿ ಪಕ್ಕ ಮಾಡಿದ್ದೀವಿ ನಾವು. ಕಾಂಟ್ ಡಿನೈ ದಟ್. ಅಪ್ಪ ಫಾಗಲ್ಲಿ ಝೀರೋ ವಿಸಿಬಿಲಿಟಿ, ಹಿಂದೆಯಿಂದ ಲೈಟ್ ಬಿಟ್ರೆ ನಂದೇ ಶಾಡೋ ಕಾಣ್ತಿದೆ ಮುಂದೆ. ಈ ಥರ ಇರ್ಬೇಕಾದ್ರೆ ಎಕ್ಸಾಕ್ಟ್ಲಿ ಝೀರೋ ವಿಸಿಬಿಲಿಟಿಲಿ
with the bike, with the only bike that had the fog lamp, did not ride with us. We are the OGs. We'll do it. Night ride was so awesome. Full fog. Heavy. Okay. Yeah, it was my first experience. I was about to tell about the fog. It was my it was my first experience, and it was good actually. ಅದೇ ಅಲ್ಲ ಬ್ರೋ, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? Oh, it was fabulous. The timing, the view, the lights, damn, the fog, everything. ನೈಸ್. ಸೊ ಇಲ್ಲಿಂದ ಹೊರಡೋಕ್ಕೆಲ್ಲ ರೆಡಿ ಆಗಿದ್ದಾರೆ. ಬಾಯ್ಸ್ ಆರ್ ಗೆಟಿಂಗ್ ರೆಡಿ. ತೋರಿಸ್ತೀನಿ ಒಂದು ನಿಮಿಷ. ಸಿ Ready for the day 2. We are heading back to Bangalore. Bangalore. ಸ್ಯಾಡ್ ಬ್ಯಾಂಗ್ಳೂರ್. That's good Bangalore. ಹೆಡಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಬಾಯ್. ಫೈನಲಿ ಬ್ಯಾಂಗ್ಳೂರಿಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ರೀಚ್ ಆಗುವಾಗ 7 ಗಂಟೆ ರಾತ್ರಿ ಏನೋ ಆಗಿತ್ತು. ಸೊ ಸುಮಾರು ಜನ ಮೆಸೇಜ್ ಮಾಡಿದ್ರು ಸ್ಟೇ ಡೀಟೇಲ್ಸ್ ಕಳಿಸಿ ಅಂತ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತಿದ್ದೀನಿ. ಆ್ಯಂಡ್ ಇನ್ನೊಂದು ಟ್ರಿಪ್ ಆಗ್ತಿದೆ, ಪ್ಲ್ಯಾನ್ ಆಗಿದೆ, ಆಲ್ರೆಡಿ ಎಕ್ಸಿಕ್ಯೂಟಿವ್ ಆಗ್ತಿದೆ ಆಲ್ಮೋಸ್ಟ್. ಇನ್ನು ಹೋಗೋದೊಂದು ಬಾಕಿ ಇದೆ. ಸೊ ಅದನ್ನೂ ವ್ಲಾಗ್ ಮಾಡಿ ಹಾಕ್ತೇನೆ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್. ಅಂಟಿಲ್ ದೆನ್, ಬಾಯ್.